ಚಿತ್ರದಲ್ಲಿ ಕಾಣುತ್ತಿರುವ ಬೌದ್ಧ ಗುಹಾ ದೇವಾಲಯವು ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿರುವ ವಿಶ್ವಪ್ರಸಿದ್ಧ ಎಲ್ಲೋರ ಗುಹೆಗಳ ಸಮುಚ್ಚಯದ ಒಂದು ಭಾಗವಾಗಿದೆ. ಈ ಗುಹೆಗಳು ಕೇವಲ ಕಲ್ಲಿನ ರಚನೆಗಳಲ್ಲ, ಬದಲಾಗಿ ಭಾರತದ ಶ್ರೀಮಂತ ಇತಿಹಾಸ, ಕಲೆ, ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಸಾಮರಸ್ಯದ ಪ್ರತೀಕಗಳಾಗಿವೆ. ಮಹಾರಾಷ್ಟ್ರದ ಔರಂಗಾಬಾದ್ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಎಲ್ಲೋರ ಗುಹೆಗಳು ಅವುಗಳು ಅಸಾಧಾರಣವಾದ ಶಿಲಾವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕಾಗಿ ಯುನೆಸ್ಕೋದಿಂದ ವಿಶ್ವ ಪರಂಪರೆ ತಾಣ ಎಂದು ಗುರುತಿಸಲ್ಪಟ್ಟಿದೆ. ಇದು ಜಾಗತಿಕವಾಗಿ ಭಾರತದ ಹೆಮ್ಮೆಯ ಸಂಕೇತಗಳಲ್ಲಿ ಒಂದಾಗಿದೆ. ಎಲ್ಲೋರದಲ್ಲಿ ಒಟ್ಟು 34 ಪ್ರಮುಖ ಗುಹೆಗಳನ್ನು ಗುರುತಿಸಲಾಗಿದೆ. ಇವುಗಳನ್ನು ಒಂದೇ ಬೃಹತ್ ಬಸ್ಟಾಲ್ ಶಿಲಾ ಪರ್ವತವನ್ನು ಕೊರೆದು ನಿರ್ಮಿಸಲಾಗಿದೆ. ಈ ಗುಹೆಗಳ ನಿರ್ಮಾಣವು ಕ್ರಿಸ್ತಶಕ 6ನೇ ಶತಮಾನದಿಂದ 10ನೇ ಶತಮಾನದವರೆಗೆ ರಾಷ್ಟ್ರಕೂಟರು ಮತ್ತು ಇತರ ರಾಜವಂಶಗಳ ಆಳ್ವಿಕೆಯ ಕಾಲದಲ್ಲಿ ನಡೆದಿದೆ ಎಂದು ನಂಬಲಾಗುತ್ತೆ. ಇವುಗಳ ಕಲಾತ್ಮಕ ಸೌಂದರ್ಯ ಮತ್ತು ನಿರ್ಮಾಣದ ಪ್ರಮಾಣ ವಿಸ್ಮಯಕಾರಿಯಾಗಿದೆ. ಎಲ್ಲೋರದ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಇಲ್ಲಿ ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳಿಗೆ ಸೇರಿದ ಗುಹೆಗಳು ಒಂದೇ ಸ್ಥಳದಲ್ಲಿ ಅಕ್ಕಪಕ್ಕದಲ್ಲಿ ನಿರ್ಮಿಸಲ್ಪಟ್ಟಿರುವುದು. ಇದು ಅಂದಿನ ಸಮಾಜದಲ್ಲಿದ್ದ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಂಸ್ಕೃತಿಕ ಸಂವಾದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಒಟ್ಟು 34 ಗುಹೆಗಳಲ್ಲಿ 12 ಬೌದ್ಧ ಗುಹೆಗಳು, 17 ಹಿಂದೂ ಗುಹೆಗಳು ಮತ್ತು 5 ಜೈನ ಗುಹೆಗಳಿವೆ. ಎಲ್ಲೋರದ ಕೇಂದ್ರ ಆಕರ್ಷಣೆಗಳಲ್ಲಿ ಒಂದಾದ ಹಿಂದೂ ಗುಹೆಯಾದ ಕೈಲಾಸನಾಥ ದೇವಾಲಯ ವಿಶ್ವದ ಅತಿ ದೊಡ್ಡ ಏಕಶಿಲಾ ರಚನೆಯಾಗಿದೆ. ಇದನ್ನು ಒಂದು ಇಡೀ ಪರ್ವತವನ್ನು ಮೇಲಿನಿಂದ ಕೆಳಗೆ ಕೊರೆಯುತ್ತಾ ಯಾವುದೇ ಜೋಡಣೆ ಇಲ್ಲದೆ ನಿರ್ಮಿಸಲಾಗಿದೆ. ಶಿವನಿಗೆ ಅರ್ಪಿತವಾದ ಈ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಮತ್ತು ಸಂಕೀರ್ಣವಾದ ಶಿಲ್ಪಗಳಿಂದ ಕೂಡಿದ್ದು ಮಾನವನ ಸೃಜನಶೀಲತೆ ಮತ್ತು ಪರಿಶ್ರಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಗುಹೆ ಸಂಖ್ಯೆ 1ರಿಂದ 12ರವರೆಗಿನ ಗುಹೆಗಳು ಬೌದ್ಧ ಧರ್ಮಕ್ಕೆ ಸೇರಿವೆ. ಇವುಗಳನ್ನು ಕ್ರಿಸ್ತಶಕ 600ರಿಂದ 8ರವರ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಅಂದಾಜಿಸಲಾಗುತ್ತೆ. ಇವುಗಳಲ್ಲಿ ಹೆಚ್ಚಿನವು ವಿಹಾರಗಳು ಮತ್ತು ಚೈತ್ಯಗ್ರಹಗಳು ಆಗಿವೆ. ಈ ವಿಹಾರಗಳಲ್ಲಿ ಭಿಕ್ಷುಗಳ ವಾಸಕ್ಕಾಗಿ ಚಿಕ್ಕ ಕೋಣೆಗಳನ್ನು, ವಿಶಾಲವಾದ ಸಭಾಂಗಣಗಳನ್ನು ಮತ್ತು ಬುದ್ಧನ ಮೂರ್ತಿಗಳಿರುವ ಪೂಜಾ ಸ್ಥಳಗಳಿವೆ. ಎಲ್ಲೋರದ ಗುಹೆಗಳು, ವಿಶೇಷವಾಗಿ ಬೌದ್ಧ ಗುಹೆಗಳು, ತಮ್ಮ ಗೋಡೆಗಳು, ಕಂಬಗಳು ಮತ್ತು ಚಾವಣಿಗಳ ಮೇಲೆ ಅದ್ಭುತವಾದ ಶಿಲ್ಪಕಲೆಯನ್ನು ಹೊಂದಿವೆ. ಬುದ್ಧ, ಬೋಧಿಸತ್ವರು ಮತ್ತು ಜಾತಕ ಕಥೆಗಳ ದೃಶ್ಯಗಳು ಹಾಗೂ ಇತರ ಪೌರಾಣಿಕ ವ್ಯಕ್ತಿಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಭಾವನಾತ್ಮಕವಾಗಿ ಕೆತ್ತಲಾಗಿದೆ. ಕೆಲವು ಗುಹೆಗಳಲ್ಲಿ ಪ್ರಾಚೀನ ಚಿತ್ರಲೇಖನದ ಕುರುಹುಗಳು ಕಂಡುಬರುತ್ತೆ. ಇದು ಅಂದಿನ ಕಲಾ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತದೆ. ಚಿತ್ರದಲ್ಲಿ ಕಾಣುವ ಗುಹೆ ಸಂಖ್ಯೆ 10 ವಿಶ್ವಕರ್ಮ ಗುಹೆ ಎಂದು ಇದು ಪ್ರಸಿದ್ಧವಾಗಿದೆ. ಇದನ್ನು ಬಡಗಿಯ ಗುಹೆ ಎಂದು ಕರೆಯಲಾಗುತ್ತೆ, ಏಕೆಂದರೆ ಇದರ ಚಾವಣಿಯನ್ನು ಕಲ್ಲಿನಲ್ಲೇ ಮರದ ತೊಲೆಗಳಂತೆ ಕಾಣುವಂತೆ ನೈಪುಣ್ಯತೆಯಿಂದ ಕೆತ್ತಲಾಗಿದೆ. ಇದು ಒಂದು ಭವ್ಯವಾದ ಚೈತ್ಯಗ್ರಹವಾಗಿದ್ದು ದೊಡ್ಡದಾದ ಸ್ತೂಪ ಮತ್ತು ಅದರ ಮುಂದೆ ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವ ಬೃಹತ್ ಬುದ್ಧನ ವಿಗ್ರಹವನ್ನು ಹೊಂದಿದೆ. ಇದು ವಾಸ್ತುಶಿಲ್ಪ ಮತ್ತು ಕಲಾತ್ಮಕತೆ ಅತ್ಯಂತ ಗಮನಾರ್ಹವಾಗಿದೆ. ಕೆಲವು ಗುಹೆಗಳು, ವಿಶೇಷವಾಗಿ ಚೈತ್ಯಗ್ರಹಗಳ ನಿರ್ಮಾಣ ಶೈಲಿ, ಅವುಗಳ ಆಕಾರ ಮತ್ತು ಗಾತ್ರವು ಅತ್ಯುತ್ತಮ ಧ್ವನಿವರ್ಧಕ ಗುಣಗಳನ್ನು ಹೊಂದಿವೆ. ಇಲ್ಲಿ ಮಂತ್ರಗಳನ್ನು ಪಠಿಸಿದಾಗ ಅಥವಾ ಮಾತನಾಡಿದಾಗ ಧ್ವನಿಯು ಸ್ಪಷ್ಟವಾಗಿ ಮತ್ತು ಜೋರಾಗಿ ಪ್ರತಿಧ್ವನಿಸುತ್ತದೆ. ಇದು ಪ್ರಾರ್ಥನೆ ಮತ್ತು ಧ್ಯಾನದ ಸಮಯದಲ್ಲಿ ಗಂಭೀರವಾದ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸಲು ಸಹಕಾರಿಯಾಗುತ್ತೆ. ಎಲ್ಲೋರ ಗುಹೆಗಳು ಭಾರತದ ಇತಿಹಾಸ, ಕಲೆ, ಧರ್ಮ ಮತ್ತು ವಾಸ್ತುಶಿಲ್ಪದ ಅಧ್ಯಯನದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿವೆ. ಇವು ರಾಷ್ಟ್ರಕೂಟರ ಕಾಲದಲ್ಲಿ ಕಲಾ ವೈಭವವನ್ನು ಮತ್ತು ಭಾರತದ ಪ್ರಾಚೀನ ಶಿಲ್ಪಕಲಾ ಪರಂಪರೆಯನ್ನು ಜಗತ್ತಿಗೆ ಸಾರಿ ಹೇಳುವ ಅಮೂಲ್ಯ ಸ್ಮಾರಕಗಳಾಗಿವೆ. ಎಲ್ಲೋರ ಗುಹೆಗಳು ಇಂದು ಭಾರತದ ಮತ್ತು ವಿಶ್ವದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಇತಿಹಾಸಕಾರರು, ಕಲಾಭಿಮಾನಿಗಳು, ವಿದ್ಯಾರ್ಥಿಗಳು, ಯಾತ್ರಾರ್ಥಿಗಳು ಮತ್ತು ಸಾಮಾನ್ಯ ಪ್ರವಾಸಿಗರು ಈ ಅದ್ಭುತ ಶಿಲಾಲೋಕವನ್ನು ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಭೇಟಿ ನೀಡ್ತಾರೆ. ಇದು ಸ್ಥಳೀಯ ಆರ್ಥಿಕತೆಗೆ ಪ್ರಮುಖ ಕೊಡುಗೆ ನೀಡುವುದರ ಜೊತೆಗೆ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಒಟ್ಟಾರೆಯಾಗಿ ಎಲ್ಲೋರ ಗುಹೆಗಳು, ವಿಶೇಷವಾಗಿ ಬೌದ್ಧ ಗುಹೆಗಳು, ಮಾನವನ ಸೃಜನಶೀಲತೆ, ಕಲಾತ್ಮಕತೆ, ಶ್ರದ್ಧೆ ಮತ್ತು ಶತಮಾನಗಳ ಇತಿಹಾಸವನ್ನು ತಮ್ಮೊಳಗೆ ಬಚ್ಚಿಟ್ಟುಕೊಂಡಿರುವ ಒಂದು ಅಸಾಧಾರಣ ತಾಣವಾಗಿದೆ. ಇದಿಷ್ಟು ಇವತ್ತಿನ ಸಂಚಿಕೆ ಸ್ನೇಹಿತರೆ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ